ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್. ಇನ್ನು ಮುಂದೆ ಸರ್ಕಾರಿ ಬಸ್ನಲ್ಲಿ ನೀವು ಪ್ರಯಾಣ ಮಾಡುವುದಾದರೆ ನೀವು ಆಧಾರ್ ಕಾರ್ಡನ್ನು ತೋರಿಸಬೇಕಾಗಿಲ್ಲ. ಇಲ್ಲಿವರೆಗೂ ಕೂಡ ಉಚಿತ ಬಸ್ ಪ್ರಯಾಣ, ನೀವು ಸರ್ಕಾರಿ ಬಸ್ನಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ನೀವು ಪ್ರಯಾಣ ಮಾಡೋರಿಗೆ ನೀವು ಆಧಾರ್ ಕಾರ್ಡನ್ನು ತೋರಿಸಬೇಕಾಗಿತ್ತು. ಇನ್ನು ಮುಂದೆ ಹಂಗಿಲ್ಲ. ಫ್ರೀ ಬಸ್ ಸಂಚಾರಕ್ಕೆ ಆಧಾರ್ ಕಾರ್ಡ್ ಬೇಕಾಗಲ್ಲ. ಸರ್ಕಾರಿ ಬಸ್ ಸಂಚಾರಕ್ಕೆ ಹೊಸ ಸ್ಮಾರ್ಟ್ ಕಾರ್ಡನ್ನು ತರೋದಕ್ಕೆ ಹೊರಟಿದ್ದಾರೆ. ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡನ್ನು ನೀಡ್ತಾರೆ. ಇನ್ನೆರಡು ತಿಂಗಳಲ್ಲಿ ಮಹಿಳೆಯರಿಗೆ ಫ್ರೀ ಕಾರ್ಡನ್ನು ನೀಡ್ತಾರೆ. ಆ ಮೂಲಕ ಆ ಕಾರ್ಡನ್ನು ನೀವು ಕಂಡಕ್ಟರ್ಗೆ ತೋರಿಸಿದರೆ ಸಾಕು, ನೀವು ಉಚಿತವಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದಾಗಿದೆ. ಹಣಕಾಸು ಇಲಾಖೆಗೆ ಕಡತ ಹೋಗಿದ್ದು ಅನುಮತಿಯಷ್ಟೇ ಬಾಕಿ ಇದೆ. ಟೆಂಡರ್ ಕೂಡ ಕರೆಯಲು ಸಾರಿಗೆ ಇಲಾಖೆ ಮುಂದಾಗಿದೆ. ಮಹಿಳೆಯರು ಸ್ಮಾರ್ಟ್ ಕಾರ್ಡ್ ಬೇಕು ಅಂದರೆ ಗ್ರಾಮ 1 ಬೆಂಗಳೂರು 1 ಅಪ್ಲೈ ಮಾಡಿ ನೀವು ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಳ್ಳಬಹುದಾಗಿದೆ. ಎಫ್ಡಿಗೆ ಹೋಗಿದೆಯಾ? ಎಫ್ಡಿಗೆ ಹೋಗಿದೆ. ಸ್ಮಾರ್ಟ್ ಕಾರ್ಡ್ ಬಗ್ಗೆ ಎಫ್ಡಿಗೆ ಹೋಗಿದೆ. ಎಷ್ಟು ದಿವಸ ಆಗ್ಬೋದು? ಈ ಗವರ್ನೆನ್ಸ್ಗೆ ಹೋಗಬೇಕು. ಎಫ್ ಡಿ ಕ್ಲಿಯರ್ ಆದಮೇಲೆ ಈ ಗವರ್ನೆನ್ಸ್ಗೆ ಹೋಗುತ್ತೆ. ತೀರ್ಮಾನ ತಗೊಂಡಿಲ್ಲ. ಎಷ್ಟು ಕೋಟಿ ಖರ್ಚಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಇಲ್ಲ, ಈಗ ಆ್ಯಸ್ ಇಟ್ ಈಸ್ ಎಲ್ಲ ಮಹಿಳೆಯರಿಗೂ ಉಚಿತ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ. ಶಕ್ತಿದು. ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್. ಇನ್ನು ಮುಂದೆ ಸರ್ಕಾರಿ ಬಸ್ನಲ್ಲಿ ನೀವು ಪ್ರಯಾಣ ಮಾಡುವುದಾದರೆ ನೀವು ಆಧಾರ್ ಕಾರ್ಡನ್ನು ತೋರಿಸಬೇಕಾಗಿಲ್ಲ. ಇಲ್ಲಿವರೆಗೂ ಕೂಡ ಉಚಿತ ಬಸ್ ಪ್ರಯಾಣ, ನೀವು ಸರ್ಕಾರಿ ಬಸ್ನಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ನೀವು ಪ್ರಯಾಣ ಮಾಡೋರಿಗೆ ನೀವು ಆಧಾರ್ ಕಾರ್ಡನ್ನು ತೋರಿಸಬೇಕಾಗಿತ್ತು. ಇನ್ನು ಮುಂದೆ ಹಂಗಿಲ್ಲ. ಫ್ರೀ ಬಸ್ ಸಂಚಾರಕ್ಕೆ ಆಧಾರ್ ಕಾರ್ಡ್ ಬೇಕಾಗಲ್ಲ. ಸರ್ಕಾರಿ ಬಸ್ ಸಂಚಾರಕ್ಕೆ ಹೊಸ ಸ್ಮಾರ್ಟ್ ಕಾರ್ಡನ್ನು ತರೋದಕ್ಕೆ ಹೊರಟಿದ್ದಾರೆ. ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡನ್ನು ನೀಡ್ತಾರೆ. ಇನ್ನೆರಡು ತಿಂಗಳಲ್ಲಿ ಮಹಿಳೆಯರಿಗೆ ಫ್ರೀ ಕಾರ್ಡನ್ನು ನೀಡ್ತಾರೆ. ಆ ಮೂಲಕ ಆ ಕಾರ್ಡನ್ನು ನೀವು ಕಂಡಕ್ಟರ್ಗೆ ತೋರಿಸಿದರೆ ಸಾಕು, ನೀವು ಉಚಿತವಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದಾಗಿದೆ. ಹಣಕಾಸು ಇಲಾಖೆಗೆ ಕಡತ ಹೋಗಿದ್ದು ಅನುಮತಿಯಷ್ಟೇ ಬಾಕಿ ಇದೆ. ಟೆಂಡರ್ ಕೂಡ ಕರೆಯಲು ಸಾರಿಗೆ ಇಲಾಖೆ ಮುಂದಾಗಿದೆ. ಮಹಿಳೆಯರು ಸ್ಮಾರ್ಟ್ ಕಾರ್ಡ್ ಬೇಕು ಅಂದರೆ ಗ್ರಾಮ 1 ಬೆಂಗಳೂರು 1 ಅಪ್ಲೈ ಮಾಡಿ ನೀವು ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಳ್ಳಬಹುದಾಗಿದೆ. ಎಫ್ಡಿಗೆ ಹೋಗಿದೆಯಾ? ಎಫ್ಡಿಗೆ ಹೋಗಿದೆ. ಸ್ಮಾರ್ಟ್ ಕಾರ್ಡ್ ಬಗ್ಗೆ ಎಫ್ಡಿಗೆ ಹೋಗಿದೆ. ಎಷ್ಟು ದಿವಸ ಆಗ್ಬೋದು? ಈ ಗವರ್ನೆನ್ಸ್ಗೆ ಹೋಗಬೇಕು. ಎಫ್ ಡಿ ಕ್ಲಿಯರ್ ಆದಮೇಲೆ ಈ ಗವರ್ನೆನ್ಸ್ಗೆ ಹೋಗುತ್ತೆ. ತೀರ್ಮಾನ ತಗೊಂಡಿಲ್ಲ. ಎಷ್ಟು ಕೋಟಿ ಖರ್ಚಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಇಲ್ಲ, ಈಗ ಆ್ಯಸ್ ಇಟ್ ಈಸ್ ಎಲ್ಲ ಮಹಿಳೆಯರಿಗೂ ಉಚಿತ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ. ಶಕ್ತಿದು. ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್. ಇನ್ನು ಮುಂದೆ ಸರ್ಕಾರಿ ಬಸ್ನಲ್ಲಿ ನೀವು ಪ್ರಯಾಣ ಮಾಡುವುದಾದರೆ ನೀವು ಆಧಾರ್ ಕಾರ್ಡನ್ನು ತೋರಿಸಬೇಕಾಗಿಲ್ಲ. ಇಲ್ಲಿವರೆಗೂ ಕೂಡ ಉಚಿತ ಬಸ್ ಪ್ರಯಾಣ, ನೀವು ಸರ್ಕಾರಿ ಬಸ್ನಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ನೀವು ಪ್ರಯಾಣ ಮಾಡೋರಿಗೆ ನೀವು ಆಧಾರ್ ಕಾರ್ಡನ್ನು ತೋರಿಸಬೇಕಾಗಿತ್ತು. ಇನ್ನು ಮುಂದೆ ಹಂಗಿಲ್ಲ. ಫ್ರೀ ಬಸ್ ಸಂಚಾರಕ್ಕೆ ಆಧಾರ್ ಕಾರ್ಡ್ ಬೇಕಾಗಲ್ಲ. ಸರ್ಕಾರಿ ಬಸ್ ಸಂಚಾರಕ್ಕೆ ಹೊಸ ಸ್ಮಾರ್ಟ್ ಕಾರ್ಡನ್ನು ತರೋದಕ್ಕೆ ಹೊರಟಿದ್ದಾರೆ. ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡನ್ನು ನೀಡ್ತಾರೆ. ಇನ್ನೆರಡು ತಿಂಗಳಲ್ಲಿ ಮಹಿಳೆಯರಿಗೆ ಫ್ರೀ ಕಾರ್ಡನ್ನು ನೀಡ್ತಾರೆ. ಆ ಮೂಲಕ ಆ ಕಾರ್ಡನ್ನು ನೀವು ಕಂಡಕ್ಟರ್ಗೆ ತೋರಿಸಿದರೆ ಸಾಕು, ನೀವು ಉಚಿತವಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದಾಗಿದೆ. ಹಣಕಾಸು ಇಲಾಖೆಗೆ ಕಡತ ಹೋಗಿದ್ದು ಅನುಮತಿಯಷ್ಟೇ ಬಾಕಿ ಇದೆ. ಟೆಂಡರ್ ಕೂಡ ಕರೆಯಲು ಸಾರಿಗೆ ಇಲಾಖೆ ಮುಂದಾಗಿದೆ. ಮಹಿಳೆಯರು ಸ್ಮಾರ್ಟ್ ಕಾರ್ಡ್ ಬೇಕು ಅಂದರೆ ಗ್ರಾಮ 1 ಬೆಂಗಳೂರು 1 ಅಪ್ಲೈ ಮಾಡಿ ನೀವು ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಳ್ಳಬಹುದಾಗಿದೆ. ಎಫ್ಡಿಗೆ ಹೋಗಿದೆಯಾ? ಎಫ್ಡಿಗೆ ಹೋಗಿದೆ. ಸ್ಮಾರ್ಟ್ ಕಾರ್ಡ್ ಬಗ್ಗೆ ಎಫ್ಡಿಗೆ ಹೋಗಿದೆ. ಎಷ್ಟು ದಿವಸ ಆಗ್ಬೋದು? ಈ ಗವರ್ನೆನ್ಸ್ಗೆ ಹೋಗಬೇಕು. ಎಫ್ ಡಿ ಕ್ಲಿಯರ್ ಆದಮೇಲೆ ಈ ಗವರ್ನೆನ್ಸ್ಗೆ ಹೋಗುತ್ತೆ. ತೀರ್ಮಾನ ತಗೊಂಡಿಲ್ಲ. ಎಷ್ಟು ಕೋಟಿ ಖರ್ಚಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಇಲ್ಲ, ಈಗ ಆ್ಯಸ್ ಇಟ್ ಈಸ್ ಎಲ್ಲ ಮಹಿಳೆಯರಿಗೂ ಉಚಿತ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ. ಶಕ್ತಿದು. ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್. ಇನ್ನು ಮುಂದೆ ಸರ್ಕಾರಿ ಬಸ್ನಲ್ಲಿ ನೀವು ಪ್ರಯಾಣ ಮಾಡುವುದಾದರೆ ನೀವು ಆಧಾರ್ ಕಾರ್ಡನ್ನು ತೋರಿಸಬೇಕಾಗಿಲ್ಲ. ಇಲ್ಲಿವರೆಗೂ ಕೂಡ ಉಚಿತ ಬಸ್ ಪ್ರಯಾಣ, ನೀವು ಸರ್ಕಾರಿ ಬಸ್ನಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ನೀವು ಪ್ರಯಾಣ ಮಾಡೋರಿಗೆ
ನೀವು ಆಧಾರ್ ಕಾರ್ಡನ್ನು ತೋರಿಸ್ಬೇಕಾಗಿತ್ತು. ಇನ್ನು ಮುಂದೆ ಹಂಗಿಲ್ಲ. ಫ್ರೀ ಬಸ್ ಸಂಚಾರಕ್ಕೆ ಆಧಾರ್ ಕಾರ್ಡ್ ಬೇಕಾಗಲ್ಲ. ಸರ್ಕಾರಿ ಬಸ್ ಸಂಚಾರಕ್ಕೆ ಹೊಸ ಸ್ಮಾರ್ಟ್ ಕಾರ್ಡನ್ನು ತರೋದಕ್ಕೆ ಹೊರಟಿದ್ದಾರೆ. ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡನ್ನು ನೀಡ್ತಾರೆ. ಇನ್ನೆರಡು ತಿಂಗಳಲ್ಲಿ ಮಹಿಳೆಯರಿಗೆ ಫ್ರೀ ಕಾರ್ಡನ್ನು ನೀಡ್ತಾರೆ. ಆ ಮೂಲಕ ಆ ಕಾರ್ಡನ್ನು ನೀವು ಕಂಡಕ್ಟರ್ಗೆ ತೋರಿಸಿದರೆ ಸಾಕು, ನೀವು ಉಚಿತವಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದಾಗಿದೆ. ಹಣಕಾಸು ಇಲಾಖೆಗೆ ಕಡತ ಹೋಗಿದ್ದು ಅನುಮತಿಯಷ್ಟೇ ಬಾಕಿ ಇದೆ. ಟೆಂಡರ್ ಕೂಡ ಕರೆಯಲು ಸಾರಿಗೆ ಇಲಾಖೆ ಮುಂದಾಗಿದೆ. ಮಹಿಳೆಯರು ಸ್ಮಾರ್ಟ್ ಕಾರ್ಡ್ ಬೇಕು ಅಂದರೆ ಗ್ರಾಮ 1 ಬೆಂಗಳೂರು 1 ಅಪ್ಲೈ ಮಾಡಿ ನೀವು ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಳ್ಳಬಹುದಾಗಿದೆ. ಎಫ್ ಡಿಗೆ ಹೋಗಿದೆಯಾ? ಎಫ್ ಡಿಗೆ ಹೋಗಿದೆ. ಸ್ಮಾರ್ಟ್ ಕಾರ್ಡ್ ಬಗ್ಗೆ ಎಫ್ ಡಿಗೆ ಹೋಗಿದೆ. ಎಷ್ಟು ದಿವಸ ಆಗ್ಬೋದು? ಹಾಂ, ಇ ಗವರ್ನೆನ್ಸ್ಗೆ ಹೋಗಬೇಕು. ಎಫ್ ಡಿ ಕ್ಲಿಯರ್ ಆದಮೇಲೆ ಇ ಗವರ್ನೆನ್ಸ್ಗೆ ಹೋಗುತ್ತೆ. ಇದು ತೀರ್ಮಾನ ತಗೊಂಡಿಲ್ಲ. ಎಷ್ಟು ಕೋಟಿ ಖರ್ಚಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಇಲ್ಲ, ಈಗ ಆ್ಯಸ್ ಇಟ್ ಈಸ್ ಎಲ್ಲ ಮಹಿಳೆಯರಿಗೂ ಉಚಿತ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಷ್ಟೇ. ಶಕ್ತಿದು. ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್. ಇನ್ನು ಮುಂದೆ ಸರ್ಕಾರಿ ಬಸ್ನಲ್ಲಿ ನೀವು ಪ್ರಯಾಣ ಮಾಡುವುದಾದರೆ ನೀವು ಆಧಾರ್ ಕಾರ್ಡನ್ನು ತೋರಿಸ್ಬೇಕಾಗಿಲ್ಲ. ಇಲ್ಲಿವರೆಗೂ ಕೂಡ ಉಚಿತ ಬಸ್ ಪ್ರಯಾಣ, ನೀವು ಸರ್ಕಾರಿ ಬಸ್ನಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ನೀವು ಪ್ರಯಾಣ ಮಾಡೋರಿಗೆ ನೀವು ಆಧಾರ್ ಕಾರ್ಡನ್ನು ತೋರಿಸ್ಬೇಕಾಗಿತ್ತು. ಇನ್ನು ಮುಂದೆ ಹಂಗಿಲ್ಲ. ಫ್ರೀ ಬಸ್ ಸಂಚಾರಕ್ಕೆ ಆಧಾರ್ ಕಾರ್ಡ್ ಬೇಕಾಗಲ್ಲ. ಸರ್ಕಾರಿ ಬಸ್ ಸಂಚಾರಕ್ಕೆ ಹೊಸ ಸ್ಮಾರ್ಟ್ ಕಾರ್ಡನ್ನು ತರೋದಕ್ಕೆ ಹೊರಟಿದ್ದಾರೆ. ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡನ್ನು ನೀಡ್ತಾರೆ. ಇನ್ನೆರಡು ತಿಂಗಳಲ್ಲಿ ಮಹಿಳೆಯರಿಗೆ ಫ್ರೀ ಕಾರ್ಡನ್ನು ನೀಡ್ತಾರೆ. ಆ ಮೂಲಕ ಆ ಕಾರ್ಡನ್ನು ನೀವು ಕಂಡಕ್ಟರ್ಗೆ ತೋರಿಸಿದರೆ ಸಾಕು, ನೀವು ಉಚಿತವಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದಾಗಿದೆ. ಹಣಕಾಸು ಇಲಾಖೆಗೆ ಕಡತ ಹೋಗಿದ್ದು ಅನುಮತಿಯಷ್ಟೇ ಬಾಕಿ ಇದೆ. ಟೆಂಡರ್ ಕೂಡ ಕರೆಯಲು ಸಾರಿಗೆ ಇಲಾಖೆ ಮುಂದಾಗಿದೆ. ಮಹಿಳೆಯರು ಸ್ಮಾರ್ಟ್ ಕಾರ್ಡ್ ಬೇಕು ಅಂದರೆ ಗ್ರಾಮ 1 ಬೆಂಗಳೂರು 1 ಅಪ್ಲೈ ಮಾಡಿ ನೀವು ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಳ್ಳಬಹುದಾಗಿದೆ. ಎಫ್ ಡಿಗೆ ಹೋಗಿದೆಯಾ? ಎಫ್ ಡಿಗೆ ಹೋಗಿದೆ. ಸ್ಮಾರ್ಟ್ ಕಾರ್ಡ್ ಬಗ್ಗೆ ಎಫ್ ಡಿಗೆ ಹೋಗಿದೆ. ಎಷ್ಟು ದಿವಸ ಆಗ್ಬೋದು? ಹಾಂ, ಇ ಗವರ್ನೆನ್ಸ್ಗೆ ಹೋಗಬೇಕು. ಎಫ್ ಡಿ ಕ್ಲಿಯರ್ ಆದಮೇಲೆ ಇ ಗವರ್ನೆನ್ಸ್ಗೆ ಹೋಗುತ್ತೆ. ಇದು ತೀರ್ಮಾನ ತಗೊಂಡಿಲ್ಲ. ಎಷ್ಟು ಕೋಟಿ ಖರ್ಚಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಇಲ್ಲ, ಈಗ ಆ್ಯಸ್ ಇಟ್ ಈಸ್ ಎಲ್ಲ ಮಹಿಳೆಯರಿಗೂ ಉಚಿತ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಷ್ಟೇ. ಶಕ್ತಿದು. ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್. ಇನ್ನು ಮುಂದೆ ಸರ್ಕಾರಿ ಬಸ್ನಲ್ಲಿ ನೀವು ಪ್ರಯಾಣ ಮಾಡುವುದಾದರೆ ನೀವು ಆಧಾರ್ ಕಾರ್ಡನ್ನು ತೋರಿಸ್ಬೇಕಾಗಿಲ್ಲ. ಇಲ್ಲಿವರೆಗೂ ಕೂಡ ಉಚಿತ ಬಸ್ ಪ್ರಯಾಣ, ನೀವು ಸರ್ಕಾರಿ ಬಸ್ನಲ್ಲಿ ಶಕ್ತಿ ಯೋಜನೆ ಅಡಿಯಲ್ಲಿ ನೀವು ಪ್ರಯಾಣ ಮಾಡೋರಿಗೆ ನೀವು ಆಧಾರ್ ಕಾರ್ಡನ್ನು ತೋರಿಸ್ಬೇಕಾಗಿತ್ತು.